ಪಟ್ಟದ ಗುದ್ದಾಟದ ನಡುವೆ ಇದೀಗ ಫಾರಿನ್ ಟ್ರಿಪ್ ಹೋಗಿದಂತಹ 25ಕ್ಕೂ ಹೆಚ್ಚು ಶಾಸಕರು ಈಗ ಅದರಲ್ಲಿ ಕೆಲವರು ಪ್ರಮುಖ ನಾಯಕರುಗಳು ಕೆಲವರು ಪ್ರಮುಖ ಶಾಸಕರುಗಳು ಹಿಂದೆ ಬಂದಿದ್ದಾರೆ. ಅಂದ್ರೆ ಫಾರಿನ್ ಟ್ರಿಪ್ ಅನ್ನು ಮುಗಿಸಿಕೊಂಡು ಬೆಂಗಳೂರಿಗೆ ಮತ್ತೆ ಹಿಂತಿರುಗಿದ್ದಾರೆ. ಈಗ ಫಾರಿನ್ ಟೂರ್ ಅನ್ನು ಮುಗಿಸಿ ಬೆಂಗಳೂರಿಗೆ ಶಾಸಕರು ವಾಪಸ್ ಆಗಿದ್ದಲ್ಲದೆ ಕ್ಯಾಮೆರಾ ಕಣ್ಣನ್ನು ತಪ್ಪಿಸಿಕೊಂಡು ಏರ್ಪೋರ್ಟ್ ನಿಂದ ಹೊರ ಬಂದಿದ್ದಾರೆ ಶಾಸಕರು. ಕ್ಯಾಮೆರಾ ಕಾಣ್ತಾ ಇದ್ದಂತೆ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ಶಾಸಕರು. ಪಟ್ಟದಾಟ ಡಿಸಿಎಂ ಡಿಕೆ ಶಿವಕುಮಾರ್ ಇವರ ಈ ಪಟ್ಟದಾಟದ ನಡುವೆ ಈಗ ಫಾರಿನ್ ಟ್ರಿಪ್ ವಾರ್ ನಡೀತಾ ಇತ್ತು. ಇವಾಗ ಏನು ಸಿಗಬೇಕೋ ನನಗೆ ಸಿಗುತ್ತೆ ಅಂದಿರೋ ಡಿಕೆ ಹೋರಾಟ ಮಾಡಿಯೇ ಬಂದವರು ಅಧಿಕಾರಕ್ಕಾಗಿ ಹೋರಾಟ ಮಾಡಲ್ವಾ? ಹಾಗಂತ ಸುಮ್ಮನೆ ಕುಳಿತುಕೊಳ್ಳೋದು ತಪ್ಪು. ನಾನು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಅಂತ ಡಿಕೆ ಶಿವರು ಹೇಳಿದ್ದಾರೆ. ಒಂದೇ ಸಾಲು ನಾನಾ ಅರ್ಥ. ಡಿಕೆಯ ಮಾತಿನ ಮರ್ಮವೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕುತೂಹಲ ಮೂಡಿಸ್ತಾ ಇದೆ ಡಿಕೆ ಶಿವಕುಮಾರ್ ಹೇಳಿಕೆ. ಏನು ಈಗ ಫಾರಿನ್ ಟ್ರಿಪ್ ಇಂದ ಏಕಾಏಕಿ ಶಾಸಕರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಕ್ಯಾಮ್ರಾ ಕಣ್ಣನ್ನ ತಪ್ಪಿಸಿಕೊಂಡಿದ್ದಾರೆ. ಏರ್ಪೋರ್ಟ್ ನಿಂದ ಹೊರಬರ್ತಾ ಇದ್ದಂತೆ ಶಾಸಕರು HD ತಮ್ಮಯ್ಯ ಆಗಿರ್ಬೋದು, ದೇವೇಂದ್ರಪ್ಪ ಆಗಿರಬಹುದು, ಪುಟ್ಟರಂಗ ಶೆಟ್ಟಿ ಆಗಿರಬಹುದು, ಇವರ ಆಗಮನ ಆಗ್ತಾ ಇತ್ತು. ಕ್ಯಾಮ್ರಾ ಕಾಣ್ತಾ ಇದ್ದಂತೆ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಕಾರ್ ಕಡೆನತ್ತ ಓಡಿ ಅಲ್ಲಿಂದ ಏರ್ಪೋರ್ಟ್ನಿಂದ ತೆರಳಿದ್ದಾರೆ. ಕ್ಯಾಮ್ರಾ ಕಂಡು ಒಂದ್ ಕಡೆ ಗರಂ ಆಗ್ತಾರೆ ಸಿರುಗುಪ್ಪ MLA BM ನಾಗರಾಜ್. ಫಾರಿನ್ ಟ್ರಿಪ್ ಹೋಗಿದ್ದಂತಹ ಶಾಸಕರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಅಧ್ಯಯನ ಪ್ರವಾಸ ಅಂತ ಹೊರಟಿದ್ರು ಕಾಂಗ್ರೆಸ್ ಶಾಸಕರು. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಅಂತ ಪ್ರಯಾಣವನ್ನ ಬೆಳೆಸಿದ್ರು. ವಿದೇಶಿ ಪ್ರವಾಸಕ್ಕೆ ಅಧ್ಯಯನಕ್ಕೆ ಹೋಗಿದ್ರು ಅಥವಾ ಕುರ್ಚಿ ಕದನದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಿದ್ರು. ಫಾರಿನ್ ಟೂರ್ ಅಂತೆ ಕಾಂಗ್ರೆಸ್ ಶಾಸಕರ ಗೊಂದಲ ಹೇಳಿಕೆಗಳು. ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಶಾಸಕರು. ಅಧ್ಯಯನದಿಂದ ಸಾಕಷ್ಟು ಕಲ್ತಿದ್ದೇವೆ ಅಂತ ಒಂದ್ ಕಡೆ ದೇವೇಂದ್ರಪ್ಪ ಹೇಳಿಕೆ ಕೊಡ್ತಾರೆ. ಅಧ್ಯಯನಕ್ಕೆ ಅಂತ ಹೋಗಿದ್ದು ಅದು ಸುಳ್ಳು ಅನ್ನೋ ಮಾತನ್ನ ನಾಗರಾಜ್ ಹೇಳಿಕೆ ಕೊಡ್ತಾರೆ. ಇಬ್ಬರೂ ಶಾಸಕರ ಹೇಳಿಕೆಯಿಂದ ಸಾಕಷ್ಟು ಗೊಂದಲಗಳು ಶುರು ಆಗ್ತಾ ಇದೆ ಈಗ. ನೋಡಿ, ಪಟ್ಟದ ಬೆನ್ನಲ್ಲೇ ಅಂದ್ರೆ ನನಗೆ ಕುರ್ಚಿ ಬೇಕು, ನಾನು ಕುರ್ಚಿ ಉಳಿಸ್ಕೋತೀನಿ ಅನ್ನೋ ನಿಟ್ಟಿನಲ್ಲೇ ಇಬ್ರು ಗುದ್ದಾಡ್ತಾ ಇದ್ದಾರೆ. ಈ ಗುದ್ದಾಟದ ಮಧ್ಯೆ ಈಗ 25ಕ್ಕೂ ಹೆಚ್ಚು ಶಾಸಕರು ಹೋಗಿರೋದು ಫಾರಿನ್ ಟ್ರಿಪ್ಗೆ. ಯಾಕೆ? ನಾವು ಹೈನುಗಾರಿಕೆ ಸಂಬಂಧಪಟ್ಟಂತೆ ನಾವು ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಅಲ್ಲಿರೋದು ನಾವು ಇಲ್ಲಿ ಜಾರಿಗೆ ತರೋದಕ್ಕೆ ಅಂತ. ಸ್ವಾಮಿ, ಮೊದಲು ನೀವು ಏನು ಈ ಸಮಾಜದಲ್ಲಿ ಇರೋ ಸಾಮಾನ್ಯ ಜನರಿಗೆ ಏನು ಇವಾಗ ಸಿಗ್ತಾ ಇಲ್ಲ, ಏನು ಕೊರತೆ ಆಗಿದೆ, ಮೂಲಭೂತ ಸೌಕರ್ಯಗಳೇನಿಲ್ಲ, ಅದನ್ನು ನೋಡಿ ಫಸ್ಟು. ಇರುವಂತಹ ಗುಂಡಿಗಳನ್ನ ಫಸ್ಟ್ ಮುಚ್ಚಿಸಿ ಅದನ್ನ ಬಿಟ್ಟು ಫಾರಿನ್ ಟ್ರಿಪ್ ಅಂತ ಹೋದ್ರಿ ಸರಿ, ಫಾರಿನ್ ಟ್ರಿಪ್ ಹೋದ್ರಿ. ಆದ್ರೆ ಈಗ ನಿಮ್ಮಲ್ಲೇ ಒಂದು ಗೊಂದಲಗಳು ಸೃಷ್ಟಿಯಾಗೋ ತರ ಹೇಳಿಕೆಗಳು ಕೊಡ್ತಾ ಇದ್ದೀರಾ. ನೀವೇನೋ ಫಾರಿನ್ ಟೂರ್ ಹೋಗಿದ್ದೀರಾ, ಆದ್ರೆ ಈಗ ಕಾಂಗ್ರೆಸ್ ಶಾಸಕರು ಕೊಡ್ತಾ ಇರುವಂತಹ ಗೊಂದಲ ಹೇಳಿಕೆಗಳಿಂದ ಜನರು ಕೂಡ ಅಷ್ಟೇ ತಬ್ಬಿಬ್ಬಾಗಿ ನೋಡ್ತಾ ಇದ್ದಾರೆ. ಒಂದ್ ಕಡೆ ದೇವೇಂದ್ರಪ್ಪ ಅವರು ಹೇಳ್ತಾರೆ ಸಾಕಷ್ಟು ನಾವೇನು ಅಧ್ಯಯನ ಮಾಡ್ಕೊಂಡು ಬಂದಿದ್ವಿ ಅದನ್ನ ನಾವಿಲ್ಲಿ ಜಾರಿಗೆ ತರ್ತೀವಿ ಅಂತ. ಮತ್ತೊಂದ್ ಕಡೆ ನಾಗರಾಜ್ ಅವರು ಹೇಳ್ತಾರೆ ಸುಳ್ಳು ಮಾಹಿತಿ ಇದು ಎಲ್ಲ, ಯಾರು ಅಧ್ಯಯನಕ್ಕೆ ಹೋಗಿಲ್ಲ ಅಂತ. ಚೆನ್ನಾಗಿತ್ತು. ಅಧ್ಯಯನ ಅನ್ನೋದು ಬರೀ ಅಧ್ಯಯನ ಒಂದೇ ಅಲ್ಲ, ಎಲ್ಲದೂ ಸೇರಿದಾಗ ಪ್ರವಾಸನ. ಮೇಯ್ನ್ ಆಗಿ ಹೈನುಗಾರಿಕೆ, ಅಗ್ರಿಕಲ್ಚರ್ ಬಗ್ಗೆ ನಮ್ಮ ಮತ್ತು ಅಲ್ಲಿಗೂ ಬಹಳ ವ್ಯತ್ಯಾಸ ಇದೆ. ನಮ್ಮ ಅಗ್ರಿಕಲ್ಚರೇ ಬೇರೆ, ಅದಾದ್ಮೇಲೆ ಜನರ ಒಂದು ವ್ಯವಸ್ಥೆ, ಇಲ್ಲೆಲ್ಲ ಕಾನೂನು ಹೇಳಿ ಮಾಡಿಸ್ಕೋಬೇಕಾಗ್ತದೆ. ಅಲ್ಲಿ ಆಟೋಮೆಟಿಕಲಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ನಿಜವಾಗ್ಲೂ ನಾವು ಅಳವಡಿಸ್ಕೋಬೇಕಾದಂಥ ಅಗತ್ಯತೆ ಭಾಳ ಇದೆ. ಸೊ ಹಾಗಾಗಿ ನಾವೇನು ಯಾವ ಉದ್ದೇಶದಿಂದ ಅಂದ್ಕೊಂಡಿದ್ವೋ ಅದನ್ನು ಜೀವನದಲ್ಲಿ ಕಲಿಯುವಂಥದ್ದು ಭಾಳ ಇತ್ತು. ಅದು ನಿಜವಾಗ್ಲೂ ನಾವು ಅಳವಡಿಸ್ಕೊಂತೀವಿ. ಮುಂದೆ ಬರ್ತಕ್ಕಂಥ ಜನಕ್ಕೂ ಇವತ್ತು ಯಾವ ಕಾಲಘಟ್ಟದಲ್ಲಿ ಒಂದು ಜನ ಸಾಕ್ತಾ ಇದೆಯೋ ಅದನ್ನು ನಾವು ಒಪ್ಕೋಬೇಕಾಗ್ತದೆ. ಕೊನೆ ದಿನದಲ್ಲಿ ಇಂಥ ಅವಕಾಶಗಳು ಸಿಕ್ಕಿರೋದು ನಿಜವಾಗ್ಲೂ ನಮ್ಗೆ ಬಹಳ ಖುಷಿ ಕೊಡ್ತದೆ. ಯಾರು ಇದನ್ನೇ ಹೇಳ್ತಾ ಇದೀನಿ. ಈಗ ನೋಡಿ, ಇಲ್ಲಿ ಫ್ಯಾಮಿಲಿ ಎಲ್ಲ ಇದ್ದಾರೆ. ನಾವು ಹೋಗಿ ಏನ್ ಮಾಡಕ್ ಸಾಧ್ಯ? ಅಲ್ಲಿ ಇಲ್ಲಿದ್ದೇ ಮಾಡಕ್ಕಾಗಲ್ಲ. ನಾನು ಮೊನ್ನೆನೂ ಹೇಳ್ದು ಹೋಗ್ಬೇಕಾದ್ರೆ ನಾನು ನಿಮ್ಮನ್ನೆಲ್ಲರನ್ನು ಭೇಟಿ ಮಾಡಿ ಬಹಳ ಸಂತೋಷವಾಗಿನೇ ನಿಮಗೆ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟು ಹೋದೆ ನಾನು. ಹಾಗಾಗಿ ಆ ಚರ್ಚೆಗೂ ಇದಕ್ಕೆ ಸಂಬಂಧನೇ ಇಲ್ಲ. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಯ್ತಾ? ಒಂದು ಅಪ್ಪಿ ಅಲ್ಲ, ಒಂದೇ ಕಡೆ ಇದ್ದಿದ್ದಲ್ಲ ನಾವು. ಅಪ್ಪಿ ಅರ್ಧ ಟೀ ಕುಡ್ತಾನೂ ಮಾತಾಡಿಲ್ಲ ನಾವು. ಫ್ರಾಂಕ್ ಆಗಿ ಹೇಳ್ತಿದ್ರು, ಟು ಬಿ ಫ್ರಾಂಕ್. ಹಾಗಾಗಿ ಅಂತದ್ದು ಯಾವುದೂ ಇಲ್ಲ. ಇಲ್ಲಿ ಬಂದಾಗ ಚರ್ಚೆ ಆಗ್ತಿದಾವೆ.
ಅದು ಗೊತ್ತಾಗ್ತಿದೆ. ಅಲ್ಲಲ್ಲ, ಈಗ ಅದ್ರ ಬಗ್ಗೆ ಏನನ್ನ ಅದಕ್ಕೆ ಸತ್ಯಕ್ಕೆ ಹತ್ರ ಇದ್ದಿದ್ರೆ ಅದನ್ನ ಹೇಳ್ತಾ ಇದ್ವಿ. 3 ವರ್ಷದಿಂದ ಇದೇ ನಡೀತಾ ಇದೆ, ಇನ್ನು 2 ವರ್ಷ ಇದೇನೆ ನಡೀತಾ ಇದೆ. ಅದು ಬಹುತೇಕ ನಮ್ಮ ಪಕ್ಷದಲ್ಲಿ, ನಮ್ಮ ನಾಯಕರ ಮಧ್ಯದಲ್ಲಿ ಇಲ್ಲೇ ಇಲ್ಲ. ಅದು ಏನಾಗಿಲ್ಲ. ಚರ್ಚೆ ಎಂಬುದು ಏನು ವಿಷಯ ಆಯ್ತು? ಏನ್ರ ಬಗ್ಗೆ ಹೋಗಿತ್ತು, ಏನ್ ಚರ್ಚೆ ಆಯ್ತು ಅಂತ ಫ್ಯಾಮಿಲಿ ಜೊತೆ ಹೋಗಿತ್ತು, ಫ್ಯಾಮಿಲಿ ಟ್ರಿಪ್ ಹೋಗಿತ್ತು. ಎಲ್ಲ MLA ಕೆಲವರು ನೋಡಿದ್ರೆ ಅಧ್ಯಯನ ಮಾಡಿದ್ರೆ ಅದೆಲ್ಲ ಸುಳ್ಳು ಮಾತು, ಅಧ್ಯಯನ ಮಾಡಿಲ್ಲ. ತಪ್ಪು ಮಾಹಿತಿ. ರಾಜಕೀಯದ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ಯಾವುದಿಲ್ಲ. ಇಲ್ಲಿ ಏನೇನಾಗ್ತಿತ್ತು ಡೆವಲಪ್ಮೆಂಟ್ಗಳು ಗೊತ್ತಾಗ್ತಿತ್ತು. ಗೊತ್ತಾಗ್ತಾ ಇರ್ತವೆ, ಹೆಂಗ್ ಗೊತ್ತಾಗೋದಿಲ್ಲ? ಏನಾಗಿಲ್ಲ. ಚರ್ಚೆ ಎಂಬುದು ಏನು ವಿಷಯ ಆಯ್ತು? ಏನ್ರ ಬಗ್ಗೆ ಹೋಗಿತ್ತು, ಏನ್ ಚರ್ಚೆ ಆಯ್ತು ಅಂತ ಫ್ಯಾಮಿಲಿ ಜೊತೆ ಹೋಗಿತ್ತು,